Hello friends, welcome back to my channel. Do ಇಷ್ಟ ಅಂದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಅಮ್ಮ ಯಾವಾಗಲೂ ಫ್ರೂಟ್ಸ್ ತಿನ್ನು ಅಂತ ತಿಂತಾಳೆ. 6 ಜನ ಫ್ರೂಟ್ಸ್ ತಿಂದಿಲ್ಲ ಅಂತ ಬನಾನಾ ಕೇಕ್ ಮಾಡಿಕೊಟ್ಟಿದ್ದಾಳೆ. ಸೊ ಬನಾನಾ ಕೇಕ್ ಮಾಡಲಿಕ್ಕೆ ಚೆನ್ನಾಗಿ ಹಣ್ಣಾಗಿರುವಂತಹ 2 ಬನಾನಾ ತೊಗೊಂಡಿದ್ದೀನಿ. ಈ ಬಾಳೆಹಣ್ಣು ಮೇಲೆ ಈ ರೀತಿ ಕಪ್ಪಾಗಿ ಚುಕ್ಕಿಗಳಿರಬೇಕು, ಚೆನ್ನಾಗಿ ಹಣ್ಣಾಗಿರಬೇಕು. ಈ ರೀತಿ ಬಾಳೆಹಣ್ಣು ಯೂಸ್ ಮಾಡೋದ್ರಿಂದ ಕೇಕ್ ತುಂಬಾ ರುಚಿಯಾಗಿ ಬರುತ್ತೆ. ಬಾಳೆಹಣ್ಣಿನ ಸಿಪ್ಪೆ ಸುಲಿದ್ಬಿಟ್ಟು ಈ ರೀತಿ ಪೀಸ್ಗಳಾಗಿ ಮಾಡಿ ಹಾಕ್ಕೊತಾ ಇದ್ದೀನಿ. ನಂತರ ಒಂದು ಫೋರ್ಕ್ ಸಹಾಯದಿಂದ ಇದನ್ನು ಚೆನ್ನಾಗಿ ರೀತಿಯಾಗಿ ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಯೂಶ್ವಲಿ ಈ ಒಂದು ಕೇಕ್ ಮಾಡಲಿಕ್ಕೆ ಮೈದಾ ಹಿಟ್ಟನ್ನು ಬಳಸ್ತಾರೆ, ಆದರೆ ನಾನಿವತ್ತು ಗೋಧಿ ಹಿಟ್ಟನ್ನು ಬಳಸಿ ಈ ಕೇಕ್ನ ಮಾಡ್ತಾ ಇದ್ದೀನಿ. 1 ಕಪ್ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅರ್ಧ ಕಪ್ ಬೆಲ್ಲನ ಸೇರಿಸ್ಕೊಂಬಿಡೋಣ. ಬೆಲ್ಲ ಬೇಡ ಅನ್ನೋರು ಸಕ್ಕರೆನೂ ಸಹ ಹಾಕ್ಕೋಬೋದು. ಚಿಟಿಕೆಯಷ್ಟು ಉಪ್ಪು, ಹಾಗೆ 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರು, ಅರ್ಧ ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ. ಫ್ಲೇವರ್ಗೋಸ್ಕರ ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸುಮಾರಾಗಿ 1 ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸು, ಜೊತೆಗೆ ಅರ್ಧ ಕಪ್ಪಿನಷ್ಟು ಕರಗಿಸಿರೋಂತಹ ಬೆಣ್ಣೆನೂ ಸಹ ಸೇರಿಸ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಇವಾಗ ಫಟಾಫಟ್ ಅಂತ ಮಿಕ್ಸ್ ಮಾಡ್ಕೊಂಬಿಡೋಣ. ಹಂಗಂತ ಓವರಾಗಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಾಗಲ್ಲ. ಕೇಕ್ ಬ್ಯಾಟರ್ ರೆಡಿ ಇದೆ. ಇದಕ್ಕೆ ಇವಾಗ ನಟ್ಸ್ ಅಥವಾ ಚಾಕೋ ಚಿಪ್ಸ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಬೋದು. ಇದು ಕಂಪ್ಲೀಟ್ಲಿ ಆಪ್ಷನಲ್ಲು, ಬೇಕು ಅಂದರೆ ಆ್ಯಡ್ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ ಚಾಪ್ಡ್ ವಾಲ್ನಟ್ಟು ಹಾಗೆ ರೈಸಿನ್ಸ್ನ ಆ್ಯಡ್ ಮಾಡಿದ್ದೀನಿ. ಸೊ ಬ್ಯಾಟರ್ ರೆಡಿ ಇದೆ. ಇವಾಗ ನಾವು ಬೇಕಿಂಗ್ ಟ್ರೇನ ತೊಗೊಳೋಣ. ಬೇಕಿಂಗ್ ಟ್ರೇ ಇಲ್ಲ ಅಂತ ಅಂದರೆ ಜಾಮೂನ್ ಬಟ್ಲು ಅಥವಾ ಎನಿ ಸ್ಟೀಲ್ ಬೌಲ್ನ ಯೂಸ್ ಮಾಡ್ಬೋದು. ನಾನು ಇದ್ರ ಒಳಗಡೆ ಬಟರ್ ಪೇಪರ್ನ ಹಾಕ್ಕೊತಾ ಇದ್ದೀನಿ. ಬಟರ್ ಪೇಪರ್ ಇಲ್ಲ ಅಂತ ಅಂದರೆ 1 ಟೇಬಲ್ ಸ್ಪೂನ್ನಷ್ಟು ಬೆಣ್ಣೆನ ಬಟ್ಲಿಗೆ ಸವರ್ಕೋಬೇಕಾಗತ್ತೆ. ಬಟ್ಲು ಕಂಪ್ಲೀಟಾಗಿ ಕವರ್ ಆಗಬೇಕು. ಆ ರೀತಿಯಾಗಿ ಬೆಣ್ಣೆನ ಸವರ್ಕೊಂಡಾದ ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂತಹ ಬ್ಯಾಟರ್ನ ಸುಮಾರಾಗಿ ಒಂದು 60% ಫಿಲ್ ಆಗೋ ಥರ ಬಟ್ಲಿಗೆ ಹಾಕ್ಕೋಬೇಕಾಗತ್ತೆ. ಯಾಕಂದರೆ ಬೇಕ್ ಮಾಡಾದ ನಂತರ ಕೇಕ್ ಉಬ್ಬುತ್ತೆ ಅಲ್ವಾ. ಸೊ ಹಾಗಾಗಿ ಒಂದು 60% ಹಾಕ್ಕೊಂಡ್ರೆ ಸಾಕು. ಮೇಲ್ಗಡೆ ಚಾಕೋ ಚಿಪ್ಸು ಅಥವಾ ಎನಿ ಡ್ರೈ ಫ್ರೂಟ್ಸ್ ನಟ್ಸ್ನ ಹಾಕ್ಕೋಬೋದು. ನಾನಿಲ್ಲಿ ಒಣದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ. ಈ ಒಂದು ಕೇಕ್ ಮಾಡಲಿಕ್ಕೆ ನಾನಿವತ್ತು ಓವನ್ನ ಬಳಸ್ತಾ ಇಲ್ಲ, ಬದಲಿಗೆ ಪಾತ್ರೆಲೇ ಯಾವ ರೀತಿ ಕುಕ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಪಾತ್ರೆಲಿ ಬೇಕ್ ಮಾಡಲಿಕ್ಕೆ ದಪ್ಪ ತಳದ ಪಾತ್ರೆ ತೊಗೋಬೇಕಾಗತ್ತೆ. ಅದ್ರ ಒಳಗಡೆ 1 ಕಪ್ಪಿನಷ್ಟು ಉಪ್ಪನ್ನ ಹಾಕಿ ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಲಿಡ್ಡನ್ನ ಕ್ಲೋಸ್ ಮಾಡಿ ಸುಮಾರಾಗಿ ಒಂದು 10 ನಿಮಿಷನಾದರೂ ಮೀಡಿಯಮ್ ಫ್ಲೇಮಲ್ಲಿ ನೀವು ಪ್ರೀ ಹೀಟ್ ಮಾಡ್ಕೋಬೇಕಾಗತ್ತೆ. ಪ್ರೀ ಹೀಟ್ ಆದ ನಂತರ ನಾವು ರೆಡಿ ಮಾಡಿರುವಂತಹ ಕೇಕ್ ಟ್ರೇ ಏನಿದೆ ಅದನ್ನು ಪ್ರೀ ಹೀಟ್ ಆಗಿರುವಂತಹ ಪಾತ್ರೆ ಮಧ್ಯದಲ್ಲಿ ಇಟ್ಬಿಟ್ಟು ಮಿನಿಮಮ್ ಅಂತ ಅಂದರೂ 35ರಿಂದ 45 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇದನ್ನು ಬೇಕ್ ಮಾಡ್ಕೋಬೇಕಾಗತ್ತೆ. ಕೇಕ್ ರೆಡಿನೆಸ್ ಚೆಕ್ ಮಾಡಲಿಕ್ಕೆ ಒಂದು ಫೋರ್ಕ್ ಸಹಾಯದಿಂದ ಈ ರೀತಿ ಇನ್ಸರ್ಟ್ ಮಾಡಿ ತೆಗೆದ್ರೆ ಫೋರ್ಕು ಕ್ಲೀನಾಗಿ ಬರಬೇಕು, ಎಲ್ಲೂ ಸಹ ಇಟ್ಟು ಅಂಟಬಾರ್ದು. ಫೋರ್ಕ್ ಈ ರೀತಿ ಕ್ಲೀನಾಗಿ ಬಂತು ಅಂತಂದರೆ ಕೇಕ್ ಚೆನ್ನಾಗಿ ಬೇಕಾಗಿದೆ ಅಂತ ಅರ್ಥ. ಈ ಒಂದು ಕೇಕ್ನ ಕುಕ್ಕರಲ್ಲಿ ಸಹ ನೀವು ಮಾಡ್ಕೋಬೋದು. ಸೇಮ್ ಪ್ರೊಸೀಜರು. ಕುಕ್ಕರ್ಗೆ ಗ್ಯಾಸ್ಕೆಟ್ ಹಾಗೆ ವಿಷಲ್ ಹಾಕ್ತಲೇ ಉಪ್ಪನ್ನ ಹಾಕ್ಬಿಟ್ಟು ಒಂದು ಸ್ಟ್ಯಾಂಡ್ ಇಟ್ಟು ಅದ್ರ ಮೇಲ್ಗಡೆ ಕೇಕ್ ಟ್ರೇ ಇಟ್ಬಿಟ್ಟು ಬೇಕ್ ಮಾಡ್ಕೋಬೇಕಾಗತ್ತೆ. ಸೇಮ್ ಪ್ರೊಸೀಜರ್. ಈ ಒಂದು ಬನಾನಾ ಕೇಕ್ನ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ರೆಸಿಪಿ. ಟೇಕ್ ಕೇರ್. Bye bye.